ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದ ಧನು ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಈ 2026-27ನೇ ಸಾಲಿನ ಈ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೂಲ ನಕ್ಷತ್ರದ 4 ಪಾದಗಳು, ಹಾಗೆ ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂಥವರು ಈ ಧನು ರಾಶಿಗೆ ಸೇರ್ತಾರೆ. ಈ ಧನು ರಾಶಿಯ ಅಧಿಪತಿ ಗುರು. ಹಾಗೆ ಧನು ರಾಶಿಗೆ ಅದೃಷ್ಟದ ಬಣ್ಣಗಳು ಅಂದರೆ ಹಳದಿ ಬಣ್ಣ. ಹಾಗೆ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ 1, 3 ಮತ್ತು 9. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ಪ್ರಮುಖವಾದಂತಹ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಧನು ರಾಶಿಯವರಿಗೆ ಈ ಪರಾಭವ ವರ್ಷದ ಗ್ರಹ ಸಂಚಾರಗಳು ಜಾಗರೂಕತೆಯ ಅಗತ್ಯವನ್ನು ಸೂಚಿಸ್ತವೆ. ಹಾಗಾದರೆ ಯಾವ್ಯಾವ ಗ್ರಹಗಳು ಏನನ್ನ ತಿಳಿಸ್ಕೊಡ್ತವೆ, ಯಾವ ರೀತಿ ಸಂಚಾರ ಮಾಡ್ತಿದ್ದಾವೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಶನಿ. ವರ್ಷ ಪೂರ್ತಿ ಶನಿಯು ನಿಮ್ಮ 4ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಚತುರ್ಥ ಸ್ಥಾನದಲ್ಲಿ, ಅಂದರೆ ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಅಂದರೆ ಅದನ್ನು ಚತುರ್ಥ ಸ್ಥಾನ ಅಂತ ಹೇಳ್ತಾರೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅರ್ಧಾಷ್ಟಮ ಶನಿ ಅಂತ ಕೂಡ ಕರೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ಮನೆಯ ಸೌಕರ್ಯಗಳನ್ನು ಕಡಿಮೆ ಮಾಡುತ್ತೆ ಮತ್ತು ದೈಹಿಕ ಮತ್ತು ಮಾನಸಿಕ ಶ್ರಮವನ್ನು ಗಮನಾರ್ಹವಾಗಿ ಹೆಚ್ಚಾಗುವಂತೆ ಮಾಡುತ್ತೆ. ಇನ್ನು ಗುರುವಿನ ಸಂಚಾರ. ವರ್ಷದ ಆರಂಭದಿಂದಲೂ ಕೂಡ ಜೂನ್ 2ರವರೆಗೆ ನಿಮ್ಮ ಆಡಳಿತ ಗ್ರಹವಾದಂತಹ ಗುರು ನಿಮ್ಮ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ನಿಮ್ಮ ಮೇಲೆ ರಕ್ಷಣಾತ್ಮಕ ಮತ್ತು ಶುಭ ದೃಷ್ಟಿಯನ್ನು ಬೀರುತ್ತೆ. ಆದರೂ ಅಕ್ಟೋಬರ್ 31ರವರೆಗೆ ಅದು ನಿಮ್ಮ 2ನೇ ಮನೆಗೆ ಅಂದರೆ ಅಷ್ಟಮ ಸ್ಥಾನದಲ್ಲಿ, ನಿಮ್ಮ 8ನೇ ಮನೆಗೆ, 8ನೇ ಮನೆ ಅಂದರೆ ಅಷ್ಟಮ ಸ್ಥಾನ, ಅಂದರೆ ಅದು ಕರ್ಕಾಟಕ ರಾಶಿಯಾಗಿರುತ್ತೆ. ನಿಮ್ಮ 8ನೇ ಮನೆ ಕರ್ಕಾಟಕ ರಾಶಿ ಬದಲಾಗುತ್ತೆ. ಕರ್ಕಾಟಕ ರಾಶಿಗೆ ಈ ಅಷ್ಟಮ ಗುರು ಕೆಲವು ಅಡೆತಡೆಗಳನ್ನು ತರುತ್ತೆ. ಅಕ್ಟೋಬರ್ 31ರಂದು ಅದು ನಿಮ್ಮ 9ನೇ ಮನೆಯಾದಂತಹ ಸಿಂಹ ರಾಶಿಗೆ ಸಂಚಾರವನ್ನು ಬದಲಾಯಿಸುತ್ತೆ. ಆ ಸಮಯದಲ್ಲಿ ರಾಜಯೋಗವನ್ನು ತಂದುಕೊಡುತ್ತೆ. ನಂತರ ಜನವರಿ 25, 2027ರಂದು ನಿಮ್ಮ 8ನೇ ಮನೆಗೆ ಮತ್ತೆ ಹಿಮ್ಮುಖ ಚಲನೆಯನ್ನು ಪ್ರಾರಂಭ ಮಾಡುತ್ತೆ. ಇನ್ನು ರಾಹು ಕೇತುವಿನ ಸಂಚಾರ. ಪ್ರಸ್ತುತ ನಿಮ್ಮ 3ನೇ ಮನೆಯಲ್ಲಿ ರಾಹು ಮತ್ತು 9ನೇ ಮನೆಯಲ್ಲಿ ಕೇತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಡಿಸೆಂಬರ್ 6ರಂದು ನಿಮ್ಮ 2ನೇ ಮನೆಯಾದಂತಹ ಮಕರ ರಾಶಿಗೆ ರಾಹು ಮತ್ತು ನಿಮ್ಮ 8ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಕ್ರಮವಾಗಿ ರಾಹು ಮತ್ತು ಕೇತು ತಮ್ಮ ಸಂಚಾರವನ್ನು ಹಿಮ್ಮುಖವಾಗಿ ಬದಲಾಯಿಸ್ತಾರೆ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಈ ವರ್ಷ ನಿಮ್ಮ ವೃತ್ತಿಪರ ಜೀವನದಲ್ಲಿ ಆಳವಾದಂತಹ ಕಲಿಕೆಯ ಅನುಭವ ಸಿಗುತ್ತೆ. ಜೂನ್ 2ರವರೆಗೆ ಗುರು 7ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಾತುಗಳು ಕಚೇರಿಯಲ್ಲಿ ಅಧಿಕಾರವನ್ನು ಹೊಂದಿರ್ತವೆ. ನೀವು ಉನ್ನತ ಅಧಿಕಾರಿಗಳ ಗೌರವವನ್ನು ಗಳಿಸ್ಕೊತೀರಾ. ಆದರೂ ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ, ಜೂನ್ 2ರಿಂದ ಅಕ್ಟೋಬರ್ 31ರ ಮಧ್ಯಂತರದಲ್ಲಿ ಅರ್ಧಾಷ್ಟಮ ಶನಿ ಮತ್ತು ಅಷ್ಟಮ ಗುರುವಿನ ಸಂಯೋಜಿತ ಶಕ್ತಿಗಳು ತೀವ್ರವಾದ ವೃತ್ತಿಪರ ಬಡತನವನ್ನು ಉಂಟು ಮಾಡಬಹುದು. ನೀವು ಅನ್ಯಾಯದ ದೂಷಣೆ ಅಥವಾ ಅನಗತ್ಯ ವರ್ಗಾವಣೆಯನ್ನು ಎದುರಿಸಬೇಕಾಗಿ ಬರ್ಬೋದು. ಈ ಅವಧಿಯಲ್ಲಿ ವಾದ ಮಾಡೋದಕ್ಕೆ ಹೋಗಬೇಡಿ. ಅಕ್ಟೋಬರ್ 31ರ ನಂತರ ಉಬ್ಬರ ವಿಳಿತಗಳು ಬದಲಾಗ್ತವೆ. ಗುರು ನಿಮ್ಮ 9ನೇ ಮನೆಗೆ ಪ್ರವೇಶ ಮಾಡ್ತಿದ್ದಂತೆ ಹಳೆಯ ಸಮಸ್ಯೆಗಳೆಲ್ಲ ಮಾಯ ಆಗ್ತವೆ. ಬಡ್ತಿಗಳಿಗೆ ದಾರಿ ಸಿಗುತ್ತೆ. ವ್ಯಾಪಾರ ಮಾಡ್ತಾ ಇರೋಂಥವ್ರು ಜೂನ್ ಮತ್ತು ಅಕ್ಟೋಬರ್ ನಡುವೆ ಬೃಹತ್ ಹೂಡಿಕೆಗಳನ್ನು ಮಾಡೋದನ್ನು ಕಟ್ಟುನಿಟ್ಟಾಗಿ ತಪ್ಪಿಸ್ಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ. ಆದಾಯ 14, ಖರ್ಚು 14. ಅಂದರೆ ಈ ವರ್ಷ ನಿಮಗೆ ಗಳಿಕೆಯ ಕೊರತೆ ಇರೋದಿಲ್ಲ. ಆದರೂ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ನೀವು ಮನೆ ದುರಸ್ತಿ, ವಾಹನ ನಿರ್ವಹಣೆ ಅಥವಾ ಕುಟುಂಬದ ಆರೋಗ್ಯದ ರಕ್ಷಣೆಗಾಗಿ ಅನಿರೀಕ್ಷಿತ ವೆಚ್ಚಗಳನ್ನು ಎದುರಿಸಬೇಕಾಗುತ್ತೆ. ಜೂನ್ 2ರಿಂದ ಅಕ್ಟೋಬರ್ನ ನಡುವೆ ನಿಮ್ಮ ಉಳಿತಾಯವನ್ನು ಹಿಡಿದಿಟ್ಕೊಳ್ಳೋದು ವಿಶೇಷವಾಗಿ ಸವಾಲಿನಿಂದ ಕೂಡಿರುತ್ತೆ. ಸಕಾರಾತ್ಮಕವಾಗಿ ಡಿಸೆಂಬರ್ 6ರವರೆಗೆ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಳೆಯ ಸಾಲಗಳು ಮತ್ತು ಅಥವಾ ವಿದೇಶದಿಂದ ನಿರೀಕ್ಷಿಸಲಾದಂತಹ ಹಣ ನಿಮಗೆ ಸಮಯಕ್ಕೆ ಸರಿಯಾಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ ರಾಹುವಿನಿಂದ. ಡಿಸೆಂಬರ್ ನಂತರ ರಾಹು ನಿಮ್ಮ 2ನೇ ಮನೆಗೆ ಧನಸ್ಥಾನಕ್ಕೆ ಪ್ರವೇಶ ಮಾಡಿದ ನಂತರ ನೀವು ಯಾವುದೇ ಹೊಸ ಹೂಡಿಕೆಗಳೊಂದಿಗೆ ತೀವ್ರ ಎಚ್ಚರಿಕೆಯನ್ನು ವಹಿಸಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ.
ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ. ನಿಮ್ಮ ಕುಟುಂಬ ಪರಿಸರದಲ್ಲಿ ತಾಳ್ಮೆ ತುಂಬ ಮುಖ್ಯ. ಶನಿ 4ನೇ ಮನೆಯಲ್ಲಿರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಉಂಟಾಗ್ಬೋದು. ಜೂನ್ 2ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರುವಿನ ದೃಷ್ಟಿಯು ಮನೆಯಲ್ಲಿ ಶುಭ ಘಟನೆಗಳು ಸಂಭವಿಸೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಡಿಸೆಂಬರ್ 6ರ ನಂತರ ನಿಮ್ಮ 2ನೇ ಮನೆಗೆ ರಾಹುವಿನ ಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ವರವನ್ನು ಅಸಾಮಾನ್ಯವಾಗಿ ಕಠಿಣವಾಗಿಸ್ಬೋದು. ಅಂದರೆ ನಿಮ್ಮ ಮಾತು ಸ್ವಲ್ಪ ಕಠಿಣವಾಗ್ಬೋದು. ಸಂಬಂಧಿಕರು ಮತ್ತು ಸ್ನೇಹಿತರನ್ನು ದೂರ ಇಡೋದನ್ನು ತಪ್ಪಿಸೋದಕ್ಕೆ ನಿಮ್ಮ ಕೋಪವನ್ನು ನಿರ್ವಹಿಸುವಲ್ಲಿ ನೀವು ಸಿದ್ಧರಾಗಿರಬೇಕಾಗತ್ತೆ. ಅಂದರೆ ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಸ್ನೇಹಿತರ ಹತ್ರ ನೀವು ಕಠಿಣವಾಗಿ ಏನಾದರೂ ಮಾತನಾಡಿದ್ರೆ ಅವರು ನಿಮ್ಮಿಂದ ದೂರ ಆಗಬೇಕಾಗತ್ತೆ. ಆ ದೂರ ಇಡುವಂತಹ ಒಂದು ಸಂದರ್ಭ ಬರ್ದಂಗೆ ತಪ್ಪಿಸ್ಬೇಕು ಅಂತಂದರೆ ನಿಮ್ಮ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇನ್ನು ಆರೋಗ್ಯ. ಈ ವರ್ಷ ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಲು ಸಾಧ್ಯ ಇಲ್ಲ. ಅರ್ಧಾಷ್ಟಮ ಶನಿ ಮತ್ತು ಅಷ್ಟಮ ಗುರುವಿನ ಸಂಯೋಜಿತ ಪರಿಣಾಮ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳನ್ನು ಉಂಟು ಮಾಡಬಹುದು. ಇದು ಜೂನ್ ಮತ್ತು ಅಕ್ಟೋಬರ್ನ ನಡುವೆ. ಜೊತೆಗೆ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ನಿದ್ರಾಹೀನತೆಯನ್ನು ಕೂಡ ಉಂಟು ಮಾಡಬಹುದು. ಅಲ್ಲದೆ ಡಿಸೆಂಬರ್ ನಂತರ ಕೇತು ನಿಮ್ಮ 8ನೇ ಮನೆಯಲ್ಲಿ ಸಾಗೋದ್ರಿಂದ ಪ್ರಯಾಣ ಮಾಡುವಾಗ, ವಿಶೇಷವಾಗಿ ರಾತ್ರಿಯ ವೇಳೆಯಲ್ಲಿ ವಾಹನ ಚಲಾಯಿಸುವಾಗ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಯೋಗ ಮತ್ತು ದೈನಂದಿನ ನಡಿಗೆಯನ್ನು ನಿಮ್ಮ ದಿನಚರಿಯ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈಗ ಈ ಪರಾಭವ ನಾಮ ಸಂವತ್ಸರದಲ್ಲಿ ಧನುರಾಶಿಯವರಿಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಗ್ರಹಗಳ ಸ್ಥಾನಗಳು ಗಮನಾರ್ಹವಾದಂತಹ ಸವಾಲುಗಳನ್ನು ಒಡ್ಡೋದ್ರಿಂದ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀವು ಪಡ್ಕೋಬೇಕು ಅಂದರೆ ಈಗ ನಾನು ತಿಳಿಸ್ಕೊಡುವಂತಹ ಈ ಪರಿಹಾರ ಕ್ರಮಗಳನ್ನು ಅಭ್ಯಾಸ ಮಾಡೋದರ ಮುಖಾಂತರ ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಾಗಿ ಮಾಡ್ಕೋಬೋದು. ಮೊದಲನೇದಾಗಿ ಶನಿ ದೋಷ ನಿವಾರಣೆ. ಅರ್ಧಾಷ್ಟಮ ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರತಿ ಶನಿವಾರ ಹನುಮಂತನಿಗೆ ವೀಳ್ಯದೆಲೆಗಳನ್ನು ಅರ್ಪಿಸಿ, ವೀಳ್ಯದೆಲೆ ಹಾರವನ್ನು ಮಾಡಿ ಅರ್ಪಿಸ್ಬೋದು. ಅಥವಾ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪವನ್ನಾದರೂ ಕೂಡ ಹಚ್ಬೋದು. ಇನ್ನು ಗುರುವಿನ ಸಂತೃಪ್ತಿ. ಜೂನ್ನಿಂದ ಅಕ್ಟೋಬರ್ವರೆಗೆ ಅಷ್ಟಮ ಗುರುವಿನ ಪ್ರಾಬಲ್ಯ ಇರೋದ್ರಿಂದ ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಹಳದಿ ಬಟ್ಟೆಗಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದಾಗತ್ತೆ. ಇನ್ನು ರಾಹು ಕೇತು ಶಾಂತಿ. ಡಿಸೆಂಬರ್ ನಂತರ 2ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಕೇತುವಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ. ಇದು ಕೂಡ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.